ನಾವಿರೋದ 5 ಫೀಟ್ 5.5 ಮೇಲೆ ಬರುತ್ತೆ. ಎಲ್ಲ ಆಲ್ರೆಡಿ ಆಗಿದೆ, ಬಾಗಿದೆ ಅಲ್ಲ? ಇದೆಲ್ಲ ಬಾಗಿದೆ ಸರ್. ಈ ತೆನೆಗಳಿಗೆ ಭಾರ ಆದ ಕಾರಣ ಈ ಕಡೆ ಭಾರ ಅದಕ್ಕೆ ಇಲ್ಲೆಲ್ಲ ಬಾಗಿದೆ ಸರ್. ಆಗ ಬರ್ತಾ ಬರ್ತಾ ಒಂದು ವಾರದಲ್ಲಿ ಇಳಿತೈತೆ ಸರ್. ಇನ್ನು ಮತ್ತೆ ಬಾಗ್ತದೆ, ಇಳಿತೈತ್ರಿ ಸರ್. ಇನ್ನು ಬಾಗ್ತದೆ, ಇನ್ನೂ ಇಳಿತೈತ್ರಿ. ಅಷ್ಟು ಒಂದೇ ಸೇಮ್ ಇದೆ. ಅಲ್ಲ ನೀವು ಈಗ ಅಲ್ಲ ಮುಂಗಾರಲ್ಲಿ ಸ್ವಲ್ಪ ತಡ ಆಯ್ತಲ್ಲ, ಮತ್ತೆ ತಡ ಆದ್ರೂ ಕೂಡ ಯಾಕೆ ಮಾಡ್ಬೇಕಂತ ಅನಿಸ್ತದೆ? ಬೆಳಿಬೇಕನ್ನೋದು ಪ್ರೋತ್ಸಾಹ ಇತ್ತು ಸರ್, ನಮ್ಮಲ್ಲಿ ಪ್ರೋತ್ಸಾಹ ಇತ್ತು ಸರ್. ನಿಮ್ಮಲ್ಲಿ ನೀವು ಹೇಳ್ತಿದ್ದೀರಿ ಧರ್ಮಸ್ಥಳ ಸಂಘದವರು ಬೆಳೆಸಬೇಕು, ನೀವೆಲ್ಲ ಒಂದು ಕೃಷಿ ಉತ್ಪಾದನೆ ಮಾಡ್ಬೇಕು ಅಂತ ನಮ್ಮಲ್ಲಿ ಹೇಳ್ಕೊಡ್ತಿದ್ದೀರಿ. ಅದರಲ್ಲಿ ನಾವು ಮಾಡ್ಬೇಕಂತ ನಮ್ಗ ಪ್ರೋತ್ಸಾಹ ತಗೊಂಡು ಮಾಡಿದೀವಿ ಸರ್. ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಸರ್. ಅಲ್ಲ, ನಮ್ದು ಅನ್ನೋದಕ್ಕಿಂತ ಇವತ್ತು ಧರ್ಮಸ್ಥಳ ಸಂಸ್ಥೆಯಿಂದ ಇದೊಂದು ಕ್ರಾಂತಿ ಮೂಡಿಸ್ತಾ ಇದ್ದೇವೆ ನಾವು. ಇದು ಧರ್ಮಸ್ಥಳ ಆಯ್ತು ಸರ್. ಧರ್ಮಸ್ಥಳ ಸಂಘದವ್ರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಗೆಲ್ಲ ಧರ್ಮಸ್ಥಳ ಸಂಘ ಅಂದ್ರೆ ಧರ್ಮಸ್ಥಳ ಮಂಜುನಾಥನೇ ಇದ್ದಂಗೆ ನಮಗೆ. ಏನ್ ಸರ್ ಇದರಲ್ಲಿ? ಅಲ್ಲ, ಈಗ ಈ ಬೆಳೆ ಒಂದು ಕಳೆ ಕೂಡ ಇಲ್ಲಲ್ಲ, ಒಂದು ನೋಡಿದ್ರು ಕೂಡ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಯ್ತು, ಸಾಧ್ಯ ಆಯ್ತು ಸರ್? 2 ಸಲ ತೆಗ್ದಿದ್ದೀವಿ ಸರ್. ಎಲ್ಲ ಸಣ್ಣದಿರೋದ್ರೊಳಗೆ ತೆಗೆದು ಬಿಟ್ರೆ ಎಲ್ಲ ಬರಂಗಿಲ್ಲ ಸರ್ ಕಸಗಳು. ಎಡೆಕುಂಟೆ ಎಷ್ಟು ಬಾರಿ ಹೇಳಿ? ಇದು 4 ಸಲ ಮಾಡಿದೀವಿ. 4 ಬಾರಿ 4 ಸಲ ಮಾಡಿದ್ವಿ ಎಡೆಕುಂಟೆ. ಕಳೆ 2 ಸಲ ತೆಗೆದಿದ್ದೀವಿ. 1 ಸಲ ಸಣ್ಣದಿರೋದ್ರೊಳಗೆ, 1 ಸಲ ದೊಡ್ಡದಾದ ನಂತರ. ಗೊಬ್ಬರ ಅಂತೂ ಇಲ್ಲ ಸರ್, ಗೊಬ್ಬರ ಅಂತೂ ಇಲ್ಲ. ಒಂದಿಷ್ಟು ಕೊಟ್ಟಿಲ್ಲ? ಇಲ್ಲ, ಗೊಬ್ಬರ ಇಲ್ಲ. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಅಷ್ಟೇ ರೀ ಇದರಲ್ಲಿ ಬರೋದು. ಇದು ನಾವು ಕೊಟ್ಟಿಗೆ ಗೊಬ್ಬರ ಆದ್ರೆ ಮಾತ್ರ ಇನ್ನೂ ಬರ್ತೈತೆ ಸರ್ ಬೆಳವಣಿಗೆ. ಇದು ಒಟ್ಟು ರಾಸಾಯನಿಕ ಇದ್ರ ಗೊಬ್ಬರ ಅಂತೂ ಇಲ್ಲ ನಮ್ಗೆ. ಇದರಲ್ಲಿ ಎಣ್ಣೆ ಇಲ್ಲ, ಎಣ್ಣೆ ಕೂಡ ಒಟ್ಟು ಟಚ್ ಇಲ್ಲ. ಹೌದೌದು, ಚೂರು ಎಣ್ಣೆ ಕೂಡ ಇಲ್ಲ ಟಚ್. ಇದು ಒಂದು ಸ್ವಲ್ಪ ಗೊಬ್ಬರನೂ ಹಾಕ್ಲಿಲ್ಲ? ಇಲ್ಲ ಸರ್, ಎಣ್ಣೆ ಕೂಡ ಟಚ್ ಮಾಡಸಂಗಿಲ್ಲ, ಏನಿಲ್ಲ. ಇದು ರೋಗನೇ ಬರಂಗಿಲ್ಲ ಸರ್. ಇದು ಒಂದಿಷ್ಟು ಕಳೆ. ಈಗ ಕಳೆ ತೆಗಿಲಿಕ್ಕೆ ಎಷ್ಟು ಜನ ಕೂಲಿಯಾಳುಗಳು ಬೇಕಾಯ್ತು? ಇದು ಒಂದು ಸಲ 5 ಮಂದಿ ತೆಗೆದಿದ್ದಾರೆ ಸರ್. ಒಂದ್ಸಲ 8 ಮಂದಿನ ಆಗಿದೆ ಸರ್. ಫಸ್ಟಿಗೆ 5-8 ಮಂದಿ, 13 ಜನ. ಎಡೆಕುಂಟೆ 4 ಬಾರಿ? 4 ಬೇರೆ ಸರ್. ಎಷ್ಟು ಎಕರೆ ಉಂಟು ಟೋಟಲ್ ಇದು? ಇದು ಒಂದು 10 ಎಕರೆ ಆಗ್ಬೋದು ಸರ್. ಅರ್ಧ ಎಕರೆ. ಎಷ್ಟು ಬೀಜ ಹಾಕಿದ್ರಿ? ಒಂದು ಅರ್ಧ ಪ್ಯಾಕೆಟ್ ಹಾಕಿದ್ದೀವಿ ಸರ್. 5 ಕೆಜಿನೊಳಗೆ 2.5 ಕೆಜಿ ಸರ್. 2.5 ಕೆಜಿ. 2.5 ಕೆಜಿ ಹಾಕಿದ್ವಿ ಸರ್. ನೀರಾವರಿಯಲ್ಲಿ ಬೆಳೆದಂತಹ ನವಣೆ. ಈಗ ಈ ಬೆಳೆ ಬಗ್ಗೆ ಈಗ ನೆಕ್ಸ್ಟ್ ರೈತರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಮಾಡ್ಬೇಕ್ರಿ ಸರ್, ಇದು ಈ ತರ ಬೆಳೆಸ್ಬೇಕು, ಒಳ್ಳೆ ಫಲವನ್ನು ತಗೋಬೇಕು ನಾವು ಸರ್. ಈಗ ತತಿ ಇಲ್ಲ ಅಂತ ನಾವು ಬಿಡಬಾರ್ದು. ಯಾವಾಗ್ಲೂ ನಾವು ಬೆಳೆಸೋ ಪ್ರಯತ್ನ ಮಾಡಬೇಕು. ಮುಂದ ದೇವ್ರು ಕೊಟ್ಟೇ ಕೊಡ್ತಾನ ಒಂದು ತುತ್ತು ಅನ್ನ. ಹಿಂಗಾರಿ ಆಯ್ತಪ್ಪ, ಇದು ಇಲ್ಲಲ್ಲ, ಟೈಮಿಂಗ್ ಮೀರಿ ಹೋಗ್ತಿ, ಈಗೆಲ್ಲ ಮಾಡಬಾರ್ದು, ಈಗೇನು ಬೆಳೆಸಕ್ಕೆ ಆಗೋದಿಲ್ಲ ಅನ್ನೋದು ಅದನ್ನ ತೆಗೆದು ಬಿಡ್ಬೇಕು ಸರ್. ನಾವು ಯಾವಾಗಾದ್ರೂ ಬೆಳಿಬೋದು ಸರ್. ಇದು ಸಿರಿಧಾನ್ಯಗಳು ಬರಗಾಲಕ್ಕೂ ಸಿರಿಧಾನ್ಯ. ಸೊ ಯಾವ ಕಾಲದಲ್ಲಿ, ಯಾವ ದಿನದಲ್ಲಿ, ಯಾವ ಟೈಮ್, ಯಾವ ತಿಂಗಳಲ್ಲಿ ಕೂಡ ವರ್ಷದ ಪ್ರತಿ ತಿಂಗಳಲ್ಲೂ ಕೂಡ ಬೆಳೆಯುವಂತಹ ಏಕೈಕ ಬೆಳೆ ಸಿರಿಧಾನ್ಯ ಅಲ್ವಾ? ಮಾಡಬಹುದು ಸರ್. ಸೊ ಖರ್ಚುಗಳು ಕಡಿಮೆ, ಬಹಳ ಕಡಿಮೆ ಸರ್. ರೈತನಿಗೆ ಲಾಭ ಆಗ್ತದೆ. ಅದರ ಜೊತೆಗೆ ಜನಗಳಿಗೆ ಆರೋಗ್ಯ ದೃಷ್ಟಿಯಿಂದ ಇವತ್ತೇನು ಮತ್ತೆ ಇವತ್ತು ನಮ್ಮ ತಾತ ಮುತ್ತಾತಂದ್ರೆ ಅನೇಕ 100-6 ವರ್ಷಗಳ ಕಾಲ ಬದುಕ್ತಾ ಇದ್ದು ಊಟ ಮಾಡಿದೀವಿ ಸರ್. ಇವಾಗ ಸಿಗೋದಿಲ್ಲಲ್ಲ. 100 ರೂಪಾಯಿ ಕೆಜಿ ತಗೊಂಡು ಅಂಗಡಿಯಲ್ಲಿ ತಿನ್ನಕ್ ಆಗೋದಿಲ್ಲ. ಇದು ಏನು ಸಿಗುತ್ತಾ? ನಮ್ಮಲ್ಲಿ ನಾವು ಬೆಳೆಸ್ಕೊಂಡು ನಾವು ತಿನ್ನಕ್ ಆಗೋದಿಲ್ಲ ಅಂದ್ರೆ ತಗೊಂಡ್ ಏನು ಮಾಡೋದೈತಿ? ನಾವು ಬೆಳವಣಿಗೆ ಮಾಡ್ಕೊಂಡು ನಾವು ತಿನ್ನೋಣ, ಒಳ್ಳೆ ಆಗತ್ತಲ್ಲ, ನಮಗೂ ಆರೋಗ್ಯ ಒಳ್ಳೇದಿರ್ತ. ಹೌದೌದೌದು. ಈಗ ಏನ್ ಗೊತ್ತಾ, ಈಗ ಅನೇಕ ಕಾಯಿಲೆಗಳು, ಸಮಸ್ಯೆಗಳು ಬರ್ತಾ ಇದೆ ಮನುಷ್ಯನಿಗೆ. ಅನೇಕ, ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಕಾಯಿಲೆಗಳು ಇವತ್ತು ತಾಂಡವಾಡ್ತಾ ಇದೆ. ಇದಕ್ಕೆಲ್ಲ ರಾಮಬಾಣ ಅಂತ ಹೇಳಿದ್ರೆ ಅದು ಸಿರಿಧಾನ್ಯಗಳು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇವತ್ತು ಧಾರವಾಡದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನ ಪ್ರಾರಂಭಿಸಿದ್ದಾರೆ ಪರಮ ಪೂಜ್ಯರು ವೀರೇಂದ್ರ ಹೆಗ್ಗಡೆ ಅವರು. ಇವತ್ತು ಜನರಲ್ಲಿ ಆರ್ಥಿಕವಾಗಿ ಸಬಲೀಕರಣರಾಗಬೇಕು, ಅದರ ಜೊತೆಗೆ ಒಂದು ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಮತ್ತು ಏನಿವತ್ತು ಅನೇಕ ಕಾಯಿಲೆಗಳು ಬರ್ತಾ ಇದೆ, ಆ ಕಾಯಿಲೆಗಳಿಗೆ ಇವತ್ತು ಮದ್ದು ರೀತಿಯಲ್ಲಿ ಸಿರಿಧಾನ್ಯಗಳು ಇವತ್ತು ಪ್ರಚಲಿತ ಆಗ್ತಾ ಇದೆ. ಹೇಳ್ಬೇಕಂದ್ರೆ ಏನ್ರಿ ಸರ್, ನಾವು ಎಣ್ಣೆಗಳು ಮೇಂಟೈನ್ ಮಾಡ್ತೀವಿ ನೋಡ್ರಿ. 2 ತಿಂಗಳಿಗೆ 3 ತಿಂಗಳಿಗೆ ಪೀಕ್ ಬರ್ಬೇಕಂತ ಮಾಡ್ತೀವಿ. ಅದನ್ನ ನಮ್ಗೆ ಏನೈತಿ 2 ತಿಂಗಳಿಗೆ 3 ತಿಂಗಳಿಗೆ ಎಫೆಕ್ಟ್ ಆಗತ್ತೆ, 15 ದಿನಕ್ಕೆ ಎಫೆಕ್ಟ್ ಆಗತ್ತೆ. ನಾವು ಅದು ಟೊಮೆಟೊ ಹಣ್ಣು ಹಾಕ್ತಿದ್ವಿ, ಹಣ್ಣು ಆಗಲ್ಲ ಅಂತಂದು ಚಕ್ನ ಒಂದು ಹಣ್ಣು ಆಗ್ಬೇಕಪ್ಪ ಅಂತಂದು ಒಂದು ಪೌಡರ್ ತಂದು ಹೊಡಿದಿವಿ. ಅದನ್ನ ತಗೊಂಡು ನಾವು ಅದನ್ನ ಸೇವನೆ ಮಾಡ್ತೀವಿ. ಅದನ್ನ ನಾವು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯಕ್ಕೆ ನಮ್ಗೆ ಅದು ತೊಂದರೆ ಆಗತ್ತ, ಅದು ಹಾನಿಕರ. ಇದು ಏನಿಲ್ಲಲ್ಲ ನಮ್ಗ.
ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಇವತ್ತು ಕೃಷಿಯಲ್ಲಿ ಏನಾಗಿದೆ ಅಂತಂದ್ರೆ ಜಾಸ್ತಿ ಕೆಮಿಕಲ್ ಆದ ಕಾರಣ ಅದನ್ನ ನಾವು ತಿಂದವ್ರು ನಾವು ಕೂಡ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತವೆ. ಸೊ ಈ ಸಿರಿಧಾನ್ಯಗಳು ಏನಾಗ್ತದೆ ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರಗಳು ಬೇಕಾಗಿಲ್ಲ, ಯಾವುದೇ ಕ್ರಿಮಿನಾಶಕ ಇದು ಕೂಡ ಬೇಕಾಗಲ್ಲ, ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಬೆಳೆಯುವಂತದ್ದು ಅಲ್ವಾ. ನೋಡಿ ನೀವು ಒಂದು ತೊಟ್ಟು ಒಂದು ಸ್ವಲ್ಪ ಕೂಡ ಬೀಜ ಹಾಕ್ಲಿಲ್ಲ, ಇದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ರೈತರು ದಯವಿಟ್ಟು ಮನದೊಟ್ಕೊಳ್ಬೇಕು. ನಮ್ಮ ನೀಲಪ್ಪಣ್ಣನವರ ಒಂದು ನವಣೆ ಕೃಷಿ ಅಟ್ಟಂಗತಿದೆ ನೋಡ್ರಿ, ಇನ್ನು ಒಂದು 15 ದಿನದಲ್ಲಿ ಬಂದ್ಬಿಡ್ತದೆ. ಇದೆಲ್ಲ ಕೆಂಪತ್ತಿದೆ, ಇನ್ನು ಒಂದು 15 ದಿನದಲ್ಲಿ ಬಂದ್ಬಿಡ್ತಾರೆ. ಇದು ಏನಾಗ್ಬಿಡ್ತೈತ್ರಿ, ಬಂದಾಗಲ ಅಡಿಗೆ ಬಗ್ಗಿ ಬಿಡ್ತಾರೆ. ಇದು ಹೌದೌದು ಇನ್ನು 15 ದಿನದ ಹಿಂದ್ಗಡೆ ಬಂದಿದ್ರ ಇನ್ನು ಹೈಟ್ 5.5 ಫೀಟ್ ನಿಕ್ಕೆ ನೋಡಿದೆ ನೋಡಿ. ಇದೆಲ್ಲ ಇದೆ ನೋಡಿ, 5.5 ಫೀಟ್ ಇದೆ. ಇದು ಏನ್ ಅದು ಏನಾಗಿತ್ತಂದ್ರ ಸಣ್ಣ ಕಾಳಿದ್ದಾಗ ಅದೇನ್ ಕಾಣಿಸಂಗಿಲ್ಲ ಅದು ಏನ್ರಿ. ಹಂಗಾಗಿ 5.5 ಫೀಟ್ ಇಲ್ಲಿ ಉಂಟು. ಎಷ್ಟು ಹೈಟ್ ಉಂಟು ಸಖತ್. ಒಂದು ಸ್ವಲ್ಪ ಕಳೆ ಇಲ್ಲ. ಆಸಕ್ತಿ ಬೇಕು ಒಂದು ರೈತರಿಗೆ, ನಿಜವಾಗ್ಲೂ ಒಂದು ಆಸಕ್ತಿಯಿಂದ ಮಾಡಲೇಬೇಕು ಅಂತಂದು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಮುಂದೆ ಕೆಲಸವನ್ನು. ಹಾಗೆ ನಿಜವಾಗ್ಲೂ ಒಂದು ಆಸಕ್ತಿಯಿಂದ ನಾವು ರೈತರು ಮಾಡೋದಾದ್ರೆ ಖಂಡಿತವಾಗಿ ನಮ್ಮ ನೀಲಪ್ಪಣ್ಣನವರ ಸಿರಿಧಾನ್ಯ ಕೃಷಿ ಅದ್ಭುತವಾಗಿ ನಮ್ಗೆ ಉದಾಹರಣೆಯಾಗಿ ಬರುತ್ತೆ. ಎಷ್ಟು ಸೂಪರ್ ಆಗಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ತಾಕಿಗೆ ಬಂದಾಗ ನಿಜವಾಗ್ಲೂ ಹೊರಗಡೆ ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ, ಅಷ್ಟು ಅದ್ಭುತವಾಗಿ ನೀವು ಈ ನವಣೆ ಕೃಷಿಯನ್ನು ಮಾಡಿದ್ದೀರಿ. ಖಂಡಿತ ಇದೊಂದು ಪೂಜ್ಯರು, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಒಂದು ಪೂಜ್ಯರ ಚಿಂತನೆ ನೋಡಿ. ಈ ಸಿರಿಧಾನ್ಯಗಳು ನಶಿಸಿ ಹೋಗುವಂತಹ ಈ ಸಂದರ್ಭದಲ್ಲಿ ನಿಮ್ಮಂತ ರೈತರು ಸಹಕಾರದೊಂದಿಗೆ ಇದನ್ನು ಬೆಳೆಸಿದ್ರೆ ನಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ ಜನಾಂಗ, ಅವರಿಗೆ ಒಂದು ಒಳ್ಳೆಯ ಆರೋಗ್ಯ, ಒಳ್ಳೆ ನಿರ್ಮಾಣವನ್ನ, ಒಳ್ಳೆ ಆರೋಗ್ಯದ ನಿರ್ಮಾಣ. ಮತ್ತೆ